ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಉರಾ ಮತ್ತು ಹೊಸಪುರಕ್ಕೆ ಹೋಗೋಂಥ ರೋಡ್ ಇದು. ಇದ್ರ ಪರಿಸ್ಥಿತಿ ನೋಡ್ತಾ ಇರ್ಬೋದು. ಈ ರೋಡ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ತುಂಬಾ ಹದಗೆಟ್ಟಿದೆ. ಇಲ್ಲಿನ ಹುಡುಗರು ನಮಗೆ ಮೆಸೇಜ್ ಮಾಡಿಬಿಟ್ಟು ಬ್ರೋ ನಮ್ಮ ಊರಲ್ಲಿ ರೋಡ್ ಚೆನ್ನಾಗಿಲ್ಲ, ಒಂದು ವಿಡಿಯೋ ಮಾಡ್ಕೊಡಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ಬಂದಿದ್ದೀವಿ ವಿಡಿಯೋ ಮಾಡ್ಲಿಕ್ಕೆ. ಬನ್ನಿ ಇಲ್ಲಿನ ಗ್ರಾಮಸ್ಥರನ್ನ ಅಥವಾ ಇಲ್ಲಿನ ಹುಡುಗರನ್ನ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಇಲ್ಲಿನ ಗ್ರಾಮಸ್ಥರು ಸಿಕ್ಕಿದ್ದಾರೆ, ಇವ್ರನ್ನ ಕೇಳೋಣ ಬನ್ನಿ ಏನ್ ಸಮಸ್ಯೆ ಅಂತ ಇವ್ರದ್ದು. ಸರ್ ಹೇಳಿ ಸರ್. ನೋಡಿ, ಇಲ್ಲಿ ನಮ್ಮ ಹೊಸಪುರ ಗ್ರಾಮದಲ್ಲಿ ಸುಮಾರು ಒಂದು ಉರ ಅಂತಂದ್ರೆ ಹೊಸಪುರದಿಂದ ಊರಕ್ಕೆ ಒಂದು 6 ಕಿಲೋಮೀಟರ್ ದೂರ ಇದೆ. ಸುಮಾರು ಒಂದು 12-13 ವರ್ಷಗಳಿಂದ ರೋಡ್ ವ್ಯವಸ್ಥೆ ಸರಿ ಇಲ್ಲ. ಫುಲ್ಲು ಅಲ್ಲಿ ಹೋಗ್ಬೇಕು ಅಂದ್ರೆ ಯಾವುದೋ ಒಂದು ಆಟೋ ಆಗಲಿ, ಕಾರ್ ಆಗಲಿ, ಸ್ಕೂಟರ್ ಆಗಲಿ ಯಾವುದೂ ಹೋಗಾಯ್ತಾ ಇಲ್ಲ. ಆಟೋಗಳಂತೂ ಈ ಒಂದು ಸಮಸ್ಯೆಯಿಂದ ಆಟೋಗಳು, ಬಸ್ಗಳು ಯಾವುದು ಸರಿಯಾಗಿ ಬರ್ತಾ ಇಲ್ಲ. ಬೆಳಗ್ಗೆಯಿಂದ ಒಂದು 4-5 ಸಾರಿ ಊರಕ್ಕೆ ಬಸ್ ಬರ್ತಾ ಇದ್ವು. ಈಗ ಒಂದೇ ಒಂದು ಬಸ್ ಮಾತ್ರ ನೈಟ್ ಬಸ್ ಬರುತ್ತೆ. ಮತ್ತು ಒಂದು 8 ಗಂಟೆ ರಾತ್ರಿ ಹೊತ್ತು ಮತ್ತೆ ಬೆಳಗ್ಗೆ 8 ಗಂಟೆ ಹೊತ್ತು ಮಾತ್ರ ಒಂದು ಬಸ್ ಬರುತ್ತೆ ಅಷ್ಟೇ. ಬಸ್ಸಿನ ವ್ಯವಸ್ಥೆಗೆ ಈ ರಸ್ತೆನೇ ಕಾರಣ. ನೀವು MLA ಕೇಳ್ಬೇಕಲ್ವಾ ಎಲೆಕ್ಷನ್? MLA ಹೇಳಿದೀವಿ. ಆಕ್ಚುಲಿ ಏನಾಗಿದೆ ಅಂತಂದ್ರೆ ಇದು ನಂಜನಗೂಡು ಅವ್ರು ಕೇಳಿದ್ರೆ ಗುಂಡ್ಲುಪೇಟೆ ಅಂತಾರೆ, ಗುಂಡ್ಲುಪೇಟೆ ಅವ್ರು ಕೇಳಿದ್ರೆ ನಂಜನಗೂಡು. ಬಾರ್ಡರ್ ಸಮಸ್ಯೆ ಐತದ ಅಲ್ಲಿ. ಆ ಕಡೆ ನಂಜನಗೂಡು ಅಂತಾರೆ, ಇವ್ರು ಈ ಕಡೆ ಮೈಸೂರು ಜಿಲ್ಲೆ ಅಂತಾರೆ, ನಗರ ಜಿಲ್ಲೆ ಅಂತ ಹೇಳ್ತಾರೆ. ಹೌದೌದು, ಇದು ಬಾರ್ಡರ್ ಸಮಸ್ಯೆಯಿಂದ ಇದು ಪೆಂಡಿಂಗ್ ಅಲ್ಲಿ ಅನಾಥವಾಗಿ ಬಿದ್ದಿದೆ ರಸ್ತೆ. ಇದಕ್ಕೆ ಸಂಬಂಧಪಟ್ಟವರು ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಿ ರಸ್ತೆ ಮಾಡಿಕೊಟ್ರೆ ನಮ್ಮ ರೈತರಿಗೆ ಬಹಳ ತುಂಬಾ ಅನುಕೂಲ ಆಗುತ್ತೆ. ನೀವು ಎಲೆಕ್ಷನ್ ಟೈಮ್ ಕೇಳ್ಬೇಕು ಅನ್ಕೊಳ್ಳಿ, ಇವಾಗ ಬಂದಾಗ ಅವರು ನಮ್ ಮಾಡ್ಕೊಡಿ ಅಂತ ನೀವು ಕೇಳ್ಬೇಕು ಅವ್ರನ್ನ. ಇಲ್ಲ, ಬಂದಾಗೆಲ್ಲ ಕೇಳ್ತಾ ಇರ್ತೀವಿ, ಅವರು ಆಶ್ವಾಸನೆ ಕೊಡ್ತಾರೆ, ಬಟ್ ಕೆಲಸ ಆಗಲ್ಲ. ಏನು ಮಾಡಕ್ಕಾಗಲ್ಲ ಆಗಿರ. ಇವಾಗ ರಾಜಕೀಯ ವ್ಯಕ್ತಿಗಳು ಆತರ ಇದಾರೆ, ಏನು ಮಾಡಕ್ಕಾಗಲ್ಲ. ಅವ್ರು ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಮಾಡಲ್ಲ. ಕೇಳ್ಬೇಕು ವಿಡಿಯೋ ಮೂಲಕ 4 ಜನಕ್ಕೆ ಗೊತ್ತಾದಾಗ ಏನೋ ಒಂದಾಗುತ್ತೆ. ಹಾಸ್ಪಿಟ್ಲ್ ನೋಡಿ, ನೀವು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಇಲ್ಲ, ಹೊರೆಯಾಲ ಒಂದು 8 ಕಿಲೋಮೀಟರ್ ದೂರ ಇದೆ. ಹೊರೆಯಾಲ ಅಲ್ಲಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಊರಿಗೆ ಹೋಗ್ಬೇಕು. ಆಕ್ಚುಲಿ ನಮ್ದು ಕೊನೆ ಬಾರ್ಡರ್ ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ಅದು ಬಿಟ್ಟು ಅಂದ್ರೆ ಹೊರೆಯಾಲಕ್ಕೆ ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಹಾಸ್ಪಿಟ್ಲ್ ವ್ಯವಸ್ಥೆ ಆದ್ರೆ ತುಂಬಾ ಒಳ್ಳೇದು. ನೋಡೋಣ. ನಮ್ಮ ಪ್ರಾಬ್ಲಮ್ ಇಷ್ಟಿದೆ ನಮ್ಮ ಗ್ರಾಮದಲ್ಲಿ. ಮೇಜರ್ ಆಗಿ ಬಸ್ಸಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಎರಡೇ ಪ್ರಾಬ್ಲಮ್ ಮೇಜರ್. ಅದೇ ರೋಡ್ ಸಮಸ್ಯೆ ಅಂತ ನಮ್ಮ ಹುಡುಗರು ಹಂಗೆ ಹೇಳಿದ್ರು, ಮೆಸೇಜ್ ಮಾಡಿಬಿಟ್ಟು ಈ ತರ ರಸ್ತೆ ಸಮಸ್ಯೆ ಇದೆ, ಬಂದು ಒಂದ್ ಸ್ವಲ್ಪ ಮಾಡಿ ಅಂತ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮುಂದಿನ ದಿನಗಳಲ್ಲಿ ರೋಡ್ ಆಗುತ್ತೆ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲೆಕ್ಷನ್ಗೆ ಬಂದಾಗ ಅವ್ರನ್ನ ಕೇಳಿ ಒಂದ್ಸರಿ MLA ಅವ್ರನ್ನ ಕೇಳ್ಬೇಕು. ಏನೋ ಆಗುತ್ತೆ ಬಿಡಿ, ಮುಂದೆ ನೋಡೋಣ. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಬಂದು ಮಾತಾಡೋದಕ್ಕೆ. ತುಂಬಾ ಮಹೇಶ್ ಅಂತ ಮೆಸೇಜ್ ಮಾಡಿದ್ರು. ಅವ್ರು ಇಲ್ದಿದ್ದ ಕಾರಣ ಅವ್ರ ಫ್ರೆಂಡ್ಸ್ ಇದ್ದಾರೆ. ಇವ್ರ ಹೆಸರು ಸರ್ ಶಿವು ಅಂತ ಇವ್ರ ಹೆಸರು. ಬ್ರೋ ನೋಡಿ ಬ್ರೋ, ನಿಮ್ಮ ಊರಲ್ಲಿ ಈ ತರ ಸಮಸ್ಯೆಗಳಿದೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೆಟ್ವರ್ಕ್ ತುಂಬಾ ಸಮಸ್ಯೆ ಇದೆ. ಎಮರ್ಜೆನ್ಸಿ ಏನಾದ್ರು ಫೋನ್ ಮಾಡ್ಬೇಕು ಅಂದ್ರೆ ಭಾರಿ ರಿಸ್ಕ್. ಒಂದು ಸ್ಟ್ಯಾಂಡ್ ಐತೆ, ಸ್ಟ್ಯಾಂಡ್ ಹತ್ರನೇ ಹೋಗ್ಬೇಕು. ಅಲ್ಲಿ ಹೋದ್ರೆ ಮಾತ್ರ ನೆಟ್ವರ್ಕ್, ಬೇರೆ ಕಡೆ ನೆಟ್ವರ್ಕ್ ಸಿಗಲ್ಲ. ಎಲ್ಲೂ ನೆಟ್ವರ್ಕ್ ಸಿಗಲ್ಲ. ಅಲ್ಲ ಬ್ರೋ, ನೀವು ಎಲೆಕ್ಷನ್ ಬಂದಾಗ ನೀವು ಏನು ಕೇಳಲ್ವಾ? MLA ಕೇಳಿದ್ರೆ ಏನೇ ರಿಕ್ವೆಸ್ಟ್ ರೆಸ್ಪಾನ್ಸ್ ಮಾಡ್ತಿಲ್ಲ ಅವ್ರು. ಅದೇ ಇದು ಗಡಿ ಸಮಸ್ಯೆಯಿಂದ ಈ ತರ ಐತೆ, ಕರೆಕ್ಟಾಗಿ ರೋಡ್ ಆಗ್ತಿಲ್ಲ. ನಾವು ಒಂದು ಊರು ಅಂತಲ್ಲ, ಎಲ್ಲ ಊರಲ್ಲೂ ಇದ್ದಿದ್ದ ಸಮಸ್ಯೆನೇ. ರೋಡ್ ಸಮಸ್ಯೆ ಆಗ್ಬೋದು, ಹಾಸ್ಪಿಟ್ಲ್ ಸಮಸ್ಯೆ ಆಗ್ಬೋದು. ಒಂದು ಊರಿಗೆ ಸೀಮಿತ ಅಲ್ಲ, ಎಲ್ಲ ಊರಲ್ಲೂ ಈ ಸಮಸ್ಯೆ ಇದ್ದಿದ್ದೆ. ಯಾಕಂದ್ರೆ ಅಲ್ಲವ್ರು ಕೇಳಬೇಕು, ಧ್ವನಿ ಎತ್ತಬೇಕು. ಎಲೆಕ್ಷನ್ ಬಂದಾಗ ಅವ್ರು ಬಂದಾಗ ಮಾತ್ರ ಅಲ್ಲ, ರಾಜಕೀಯ ವ್ಯಕ್ತಿಗಳು ಇಂಥದ್ದು ಬಂದು ಒಂದು ಸ್ವಲ್ಪ ನೋಡ್ಕೊಡ್ಬೇಕು ಅದರಿಂದ. ಇಲ್ಲಾಂದರೆ ತುಂಬ ಹಿಂಸೆ ಆಗುತ್ತೆ. ಎಲ್ಲ ಊರಲ್ಲೂ ಇದೇ ಸಮಸ್ಯೆಗಳಿದೆ. ಅದರಿಂದ ಇಲ್ಲಿನ ಯುವಕರು ಏನೋ ಮಾಡಬೇಕು ಅಂತ ನಮ್ಗೊಂದು ಮೆಸೇಜ್ ಮಾಡಿದ್ದಾರೆ. ಎಲ್ಲ ಪ್ರತಿಯೊಂದು ಊರಲ್ಲೂ ಈ ಥರ ಒಬ್ಬೊಬ್ಬರು ಮುಂದೆ ನಿಂತ್ಕೊಂಡು ನಮ್ಮೂರಲ್ಲಿ ಒಂದು ಸಮಸ್ಯೆ ಇದೆ ಅಂದಾಗ ನೀವು ಮುಂದೆ ಬರಬೇಕು. ಕೇಳಿದಾಗ ಯಾರನ್ನೋ ಒಂದು ನಿಮ್ಮೂರ ಸಮಸ್ಯೆನ ನೀವೇ ಬಗೆಹರಿಸೋಕ್ಕೆ ಸಾಧ್ಯ, ಇನ್ಯಾರು ಬಗೆಹರಿಸಲ್ಲ. ಇವಾಗ ಈ ರೋಡ್ದೊಂದು ಕ್ಲಿಪ್ ಹಾಕ್ತೀನಿ, ಒಂದ್ಸಲ ನೋಡ್ಕೊ ಬನ್ನಿ ಈ ರೋಡ್ದು ಪರಿಸ್ಥಿತಿ ಹೆಂಗಿದೆ ಅಂತೇಳಿ. ಈಗ ನೋಡ್ತಾ ಇರ್ಬೋದು ಈ ರೋಡ್ ಯಾವ ಮಟ್ಟಕ್ಕೆ ಕಿತ್ತೋಗಿದೆ ಅಂದರೆ. ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದರೆ ನೋಡಿ, ಇದು ಚಾಮರಾಜನಗರ ಡಿಸ್ಟಿಕ್ಕು ಸೇರಿಲ್ಲ, ಇಲ್ಲ ಮೈಸೂರು ಡಿಸ್ಟಿಕ್ಕು ಸೇರಿಲ್ಲ. ಬಾರ್ಡರ್ ಪ್ರಾಬ್ಲಮ್ ಇದೆ. ಇಲ್ಲಿನ ಗ್ರಾಮಸ್ಥರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಕ್ರಮ ತಗೋಬೇಕು ಮತ್ತು ಈ ರೋಡ್ನ ಬೇಗ ರೆಡಿ ಮಾಡಿಸಿ, ಸರಿಯಾದ ಹಾಸ್ಪಿಟ್ಲ್ ವ್ಯವಸ್ಥೆ ಕೊಡಿ. ದಯವಿಟ್ಟು ಈ ಮೀಡಿಯಾ ಮೂಲಕ ಈ ವಿಡಿಯೋನ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡೋಕ್ಕೆ ಹೇಳಿ. ನಿಮ್ಮೂರಲ್ಲೂ ಸಮಸ್ಯೆ ಇದ್ದರೆ ಅಲ್ಲಿನ ಯುವಕರುಗಳು ಧ್ವನಿ ಎತ್ತಾಗ ಮಾತ್ರ ಒಂದು ಊರಿನ ಉದ್ಧಾರ ಆಗುತ್ತೆ ಹೊರತು ಇನ್ಯಾರಿಂದೂ ಆಗಲ್ಲ. ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಎಲೆಕ್ಷನ್ರಿಂದ ಇಲ್ಲ ರಾಜಕೀಯ ವ್ಯಕ್ತಿಗಳಿಂದ ಆದಷ್ಟು ಕೇಳಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಅವರು ಬರೀ ಓಟ್ಗಾಗೆಲ್ಲ ನಮ್ಮ ಹತ್ರ ಬರೋದು. ನಮ್ಗೆ ಏನೇನು ಸಮಸ್ಯೆ ಇದೆ ಅದನ್ನ ಕ್ಲಿಯರ್ ಮಾಡಬೇಕು. ಯಾಕಂದರೆ ನಾವು ಗೆಲ್ಸಿರ್ತೀವಿ ಅವ್ರನ್ನ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.